ಈ ಹಸು ತಡ್ಕೊಳ್ಳೋದಕ್ಕೆ ಆಗ್ತಿಲ್ವಲ್ಲ ದೇವ್ರೇ. ಅಲ್ಲ ಈ ಬಡವರೆಲ್ಲ ಅದು ಹೇಗೆ ಹಸು ತಡ್ಕೊಂಡಿರ್ತಾರೋ ಪಾಪ. 2 ಹೊತ್ತು ತಿಂದಿಲ್ಲ ಅಂದಿದ್ದಕ್ಕೆ ಈ ಲೆವೆಲ್ಗೆ ಹಸು ಆಗ್ತದೆ. 2 ವಾರಗಟ್ಲೆ ಅದು ಹೆಂಗಿರ್ತಾರೋ ಏನೋ. ಈ ಹಸುವಿಗೆ ಗೇಟು ಪಾಟು ಗೋಡೆ ಮರ ಎಲ್ಲ ತಿನ್ಬೇಕು ಅನ್ನಿಸ್ತಿದೆ. ಮೇಡಮ್ ಅಡ್ರೆಸ್ ಇದೇ ಮನೆ. ಕೊಡಿ 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 ಕೊಡಿ. ಇರಿ ಮೇಡಮ್ ಇದೇ ನಮ್ಮ ಮನೆ ಅಂತ ಕನ್ಫರ್ಮ್ ಮಾಡ್ಕೊತೀನಿ. ಹಾಂ ಮೇಡಮ್, ಇದು ನಿಜವಲ್ಲೂ ನಿಮ್ಮ ಮನೆನಾ? ಸರ್ವರ್ ಬೇರೆ ಬ್ಯುಸಿ ಇದೆ, ಹೆಸರು ಬೇರೆ ತೋರಿಸ್ತಿಲ್ಲ. ರೀ, ನನಗೆ ಬಾಗ್ಲ ಹತ್ರ ನಿಂತ್ಕೊಂಡು ಕಾಯೋದಕ್ಕೆ ಹುಚ್ಚೇನ್ರಿ? ನಾನು ನೋಡಿದ್ರೆ ಗೊತ್ತಾಗೋದಿಲ್ವಾ? ನೀವು ಇವಾಗ ಕೊಡಲಿಲ್ಲ ಅಂದರೆ ಕಸ್ಟಮರ್ ಕೇರ್ಗೆ ಕಂಪ್ಲೇಂಟ್ ಮಾಡ್ತೀನಿ ಅಷ್ಟೇ. ಕೊಡ್ರಿ ಸುಮ್ಮನೆ. ಮೇಡಮ್ 5 ಸ್ಟಾರ್ ಕೊಡಿ. ನನಗೆ ಹಾಕಿರೋ ಖುಷಿಗೆ 5 ಏನು 10 ಸ್ಟಾರ್ ರೇಟಿಂಗ್ಗೆ ಕೊಡ್ತೀನಿ. ಹೋಗಿ ಹೋಗಿ ಹೋಗಿ. ಅಪ್ಪ, ತಿನ್ನೋದಕ್ಕೆ ಅನ್ನ ಸಿಕ್ತಲ್ಲ ದೇವ್ರಿ, ಥ್ಯಾಂಕ್ ಯು. ಅಂದ್ರೆ ನೀವೆಲ್ಲರೂ ನಾವೆಲ್ಲ ಬಾಸ್ ಹೇಳ್ದಂಗೆ ಕೇಳೋದು. ಬಾಸ್ ಹೇಳೋವರೆಗೂ ನಿನ್ನನ್ನು ಅರೆಸ್ಟ್ ಮಾಡಲ್ಲ. ಅಲ್ಲಿವರೆಗೂ ನಿಂದು ನಾಯಿ ಪಾಡು ತಗೊಂಡ್ರೆ ಅಕ್ಕ ಒಳಗಡೆ. ಅಯ್ಯ ಅನ್ನ ಕೊಡಿ, ಯಾರಾದ್ರೂ ಅನ್ನ ಕೊಡಿ, ಹೊಟ್ಟೆ ಹಸಿತಿದೆ ಮಮ್ಮಿ. ಲಕ್ಷ್ಮಿ, ಸ್ವಲ್ಪ ಹೊತ್ತು ತಡ್ಕೋ. ಸರು ಮುತ್ತೈದೆಯರನ್ನ ಕರ್ಕೊಂಬರಕ್ಕೆ ಹೋಗಿದ್ದಾಳೆ. ಅವಳು ಇನ್ನೇನು ಬರ್ತಾ ಇರ್ತಾಳೆ. ಅಲ್ಲಿ ತನಕ ಸ್ವಲ್ಪ ತಡ್ಕೋ. ನೋಡು, ಅವಳೇ ಬಂದ್ಲು. ಸರು, ಮುತ್ತೈದೆಯರು ಸಿಕ್ಕಿದ್ರಾ? ಇಲ್ಲ ಅಕ್ಕ, ಕಾದು ಕಾದು ಸಾಕಾಗಿ ಹೋಯ್ತು. ಅರಿ ಕೌಸಲ್ಯ, ನಮ್ಮನೆ ಕೊಡೋ ಡೆಲಿವರಿ ಊಟ ನಿಮ್ಮನೆಗೆ ಏನಾದ್ರು ಕೊಟ್ಟೋದ್ರೇನ್ರಿ? ಇಲ್ಲ ಅಕ್ಕ, ಪ್ರಾಮಿಸ್ ನಾನ್ ತಿಂದಿಲ್ಲ. ಇಲ್ವಲ್ರಿ, ಯಾವ್ದು ಬಂದಿಲ್ಲ. ಗ್ಯಾಸ್ಟ್ರಿಕ್ ಅಸಿಡಿಟಿ ಹಸಿಗೆ ಅಷ್ಟೇ. ಸರು, ಚೂರೇ ಚೂರು ತಿಂದೆ ಅಕ್ಕ. ಅಷ್ಟು ಅಂತಿತ್ತು, ನಾನು ಏನು ಮಾಡಲಿ? ಏಯ್, ಈ ಪೊಲೀಸ್ ಅವನಿಗೆ ಏರೋಪ್ಲೇನ್ ಹಚ್ಚಂಗ್ ಮಾಡ್ಬಿಟ್ಟಲ್ಲ ಈಜೆ. ನನ್ನನ್ನು ಅವತ್ತು ಅವ್ರು ಚಾಯಿಸ್ಬಿಡ್ಬೇಕಾಗಿತ್ತು. ಈ ತರ ಚಿತ್ರ ಹಿಂಸೆ ಕೊಡ್ತಾ ಇದ್ಯಾ? ಟೈಮ್ ಟೇಬಲ್ ನೋಡ್ಕೊಂಡು ಹೊಡಿತಾ ಇದಾರೆ, ಟೈಮ್ ಪ್ರಕಾರ ಸೆಕ್ಷನ್ ತಗೊಂಡು ಹೊಡಿತಾ ಇದಾರೆ. ನೀನಿಲ್ಲ ಬಡ್ಡಿ ಮಗನೇ, ಆದ್ರೆ ನಿನ್ನ ಹೆಸರಲ್ಲಿ ಗೂಸಾಗಳು ಬೀಳ್ತಿದ್ದೆ ನನಗೆ. ಬದುಕೋದಿಕ್ಕೂ ಭಯ ಆಗ್ತಾ ಇದೆ ಕಣ ನನ್ಗೆ. ಬಿಟ್ಬಿಡು, ನನಗೆ ಓಡಾಡೋಕ್ಕೂ ಭಯ ಆಗ್ತಿದೆ. ಕಾಡಿಗೋ ಗೆಡ್ಡೆ ಗೆಡಿಸಿ ತಿನ್ಕೊಂಡು ಬದುಕ್ ಬಿಡ್ತೀನಿ. ಬಿಟ್ಬಿಡ. ಏಜೆ, ನನ್ನ ಸುಮ್ಮನೆ ಬಿಡಲ್ಲ ಏಜೆ. ನನ್ನ ಈ ಪರಿಸ್ಥಿತಿಗೆ ತಂದ್ಬಿಡಿದ್ಯಾ. ಯಾವ ನಾಯಿಗೂ ಈ ಪಾಡ್ಬೇಡ.
ದಯವಿಟ್ಟು ಕ್ಷಮಿಸ್ಬಿಡಿ. ನಮ್ಮ ಮನೇಲಿ ಎಲ್ಲರೂ ಒಟ್ಟಿಗೆ ಕೂತು ಊಟ ಮಾಡುವಷ್ಟು ದೊಡ್ಡ ಡೈನಿಂಗ್ ಟೇಬಲ್ ಇಲ್ಲ ನಿಮ್ಮ ಮನೇಲಿ ಇರೋ ಥರ. ನೀವು ಕೆಳಗಡೆ ಕೂತು ಊಟ ಮಾಡೋದು ಕಷ್ಟ ಆಯಿತೋ ಏನೋ. ಅಯ್ಯೋ ಚಂದ್ರಶೇಖರ್ ಸ್ವಾಮಿಗಳೇ, ಏನು ಹೇಳ್ತಾ ಇದ್ದೀರಾ ನೀವು? ಇವರು ಏಜೆ ಸೊಸೆಂದ್ರು. ಇವರು ಒಂಥರ ನೀರಿದ್ದ ಹಾಗೆ, ಯಾವ ಪಾತ್ರೆಗೆ ಹಾಕಿದ್ರು ಆ ಪಾತ್ರೆ ಶೇಪ್ ಥರ ಚೇಂಜ್ ಆಗ್ಬಿಡ್ತಾರೆ. ಅದೆಲ್ಲ ಸರಿ ಕಣೆ, ಆದರೂ ಅವರು ಈ ಥರ ಜೀವನ ಒಂದು ದಿನಾನೂ ನೋಡಿರಲ್ಲ. ನಿಂದು ಅಪಚಾರ ಆದರೆ ಕ್ಷಮಿಸ್ಬಿಡಿ. ಅಯ್ಯೋ ಅದೆಲ್ಲ ಏನಿಲ್ಲ ಬಿಡಿ. ನಾವು ಯಾವ ಸಮಯದಲ್ಲಿ ಹೇಗಿರಬೇಕು ಅನ್ನೋದನ್ನ ಕಲ್ತಿದ್ದೀವಿ. ನಮಗೂ ಒಂದು ಸಮಯ ಬರುತ್ತೆ, ಆಗ ನಾವು ನಮಗೆ ಹೇಗೆ ಬೇಕೋ ಹಾಗೆ ಟೈಮ್ನೇ ಚೇಂಜ್ ಮಾಡ್ತೀವಿ. ಇದು ನಮಗೆ ಮೊದಲಿಂದನೂ ಅಭ್ಯಾಸ. ಆದರೂ ನಾವು ಮಾಡಿದ್ದನ್ನ ತಿನ್ನಲೇಬೇಕಲ್ಲ. ಐ ಮೀನ್ ನಾವು ಮಾಡೋ ಅಡುಗೆನ ನೀವು ತಿನ್ನಲೇಬೇಕಲ್ಲ ಅಂತ ಹೇಳಕ್ಕೆ ಬಂದೆ. ಹೇಳ್ತಾರೆ ಅದು ಏನು ಹೇಳ್ತಾರೆ ಅಕ್ಕ. ಇನ್ಮೇಲಿಂದ ನಮ್ಮ ಪರ್ಸಲ್ಲಿ ಒಂದು ಲೈಸೆನ್ಸ್ಡ್ ಗನ್ ಇಟ್ಕೊಂಡು ಓಡಾಡಬೇಕು. ಯಾಕೆ ಅಂದರೆ ಇಂಥವನ್ನೆಲ್ಲ ಶೂಟ್ ಮಾಡೋಕ್ಕೆ. ಅಂದಹಾಗೆ ನಿಮಗೆ ನಮ್ಮ ಮನೆಯೆಲ್ಲ ಅಡ್ಜಸ್ಟ್ ಆಯ್ತಾ? ಅಯ್ಯೋ ಚಂದ್ರಶೇಖರ್ ಸ್ವಾಮಿಗಳೇ, ಈ ಸೊಸೆಂದ್ರು ಹೇಳ್ತಾರೆ ನಾವು ಇಲ್ಲೇ ಇರ್ತೀವಿ, ಮುಂದಿನ ವರ್ಷನೂ ಇದೇ ಹಬ್ಬಕ್ಕೆ ಬರ್ತೀವಿ ಅಂತ ತುಂಬ ಹಠ ಮಾಡ್ತಿದ್ರು. ನಾನೇ ಅಳಿಯಂದ್ರು ಬೈತಾರೆ, ಬೇಜಾರು ಮಾಡ್ಕೊಳ್ತಾರೆ ಅಂತ ಹೇಳಿದೆ ಅಲ್ವಾ ದುರ್ಗಾಂಬ? ಅಮ್ಮ ನೀನೇ ಎಲ್ಲ ಹೇಳಿದ್ರೆ ಹೇಗೆ? ಅವ್ರಿಗೂ ಮಾತಾಡಕ್ ಬಿಡು. ಅವ್ರಿಗೆ ಆ ಖುಷಿಗೆ ಮಾತೇ ಬರ್ತಿಲ್ಲ ಕಣೆ, ಸ್ಪೀಚ್ ಲೆಸ್ ಆಗಿಬಿಟ್ಟಿದ್ದಾರೆ ಅಲ್ವಾ ದುರ್ಗಾಂಬ? ಅಯ್ಯೋ ಅಪ್ಪ, ಹೇಳದೆ ಮರ್ತಿದ್ದೆ. ನಿನ್ಗಂತೂ ವಯಸ್ಸಾಗ್ತಾ ಆಗ್ತಾ ಮರ್ವು ಜಾಸ್ತಿ ಆಗೋಗಿದೆ. ನಾಳೆ ಬೆಳಿಗ್ಗೆ ಬೇಗ ಎದ್ದು ಗಣೇಶನ್ ಮೂರ್ತಿ ತರಬೇಕು, ನೆನ್ಪಿದೆ ತಾನೆ? ಮುಹೂರ್ತ ಮೀರೋದ್ರೊಳಗೆ ತಂದ್ರೆ ಮಾತ್ರ ನಮ್ಮ ಮನೆಗೆ ಒಳ್ಳೇದಾಗದು. ಅದನ್ನು ಹೇಗೆ ಮರೆಯೋಕ್ಕೆ ಸಾಧ್ಯ ಮಗಳೇ? ಗಣೇಶನ್ನ ಒಂದು ಮುಹೂರ್ತದೊಳಗೆ ನಮ್ಮ ಮನೆ ಒಳಗೆ ತಗೊಂಬರೋದು ನಮ್ಮ ಮನೆ ಪ್ರತೀತಿ. ಅದೊಂದು ವರ್ಷ ಗಣೇಶನ್ನ ಮುಹೂರ್ತದ ಒಳಗೆ ತಗೊಂಬರದೇ ಇದ್ದಿದ್ದಕ್ಕೆ ಎಂಥ ದೊಡ್ಡ ಜೀವ ಕಳ್ಕೊಂಡ್ಬಿಟ್ಟೆ ನಾನು. ಅದಾದಮೇಲೆ ನಾನು ಒಂದು ವರ್ಷನೂ ಮಿಸ್ ಮಾಡಿಲ್ಲ. ನಾಳೆ ಬೇರೆ ರಜಾ ಇದೆ, ಬೇಗ ಹೋಗಿ ಮುಹೂರ್ತ ಮೀರೋದ್ರೊಳಗೆ ಗಣಪತಿನ ತಂದ್ಬಿಡ್ತೀನಿ. ಸರಿಯಪ್ಪ.
ಯಾಕಪ್ಪ ಸುಳ್ಳು ಹೇಳಿದೆ? ನಿನ್ನ ಬಗ್ಗೆ ಹೆಮ್ಮೆಯಿಂದ ಮೊದಲನೇ ಸಲ ಮಾತಾಡ್ತಾ ಇದ್ದಾರೆ ಕಡೆ. ಆ ಖುಷಿನ ಕಿತ್ತಾಕ್ಬೇಕು ಅಂತ ಮನಸ್ಸಾಗ್ಲಿಲ್ಲ. ಹಬ್ಬಕ್ಕೆ ಅಮ್ಮನ ಮನೆಗೆ ಹೋಗಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು. ಅಲ್ಲಿ ಹಳೆ ಫ್ರೆಂಡ್ಸು, ನೆಂಟರು, ಅಕ್ಕಪಕ್ಕದ ಮನೆಯವರೆಲ್ಲ ಬರ್ತಿದ್ರು. ತುಂಬಿದ ಮನೇಲಿ ಹಬ್ಬ ಆಚರಿಸಿದ್ರೆ ಎಷ್ಟು ಚೆನ್ನಾಗಿರುತ್ತೆ. ಅಪ್ಪ ಅಮ್ಮ ಚುಕ್ಕಿ ಜೊತೆ ಚೆನ್ನಾಗಿರ್ಬೋದಿತ್ತು, ಖುಷಿಯಾಗಿರ್ಬೋದಿತ್ತು. ಆದರೆ ಇವ್ರು ನೋಡಿದ್ರೆ ಏನು ಪ್ಲ್ಯಾನ್ ಮಾಡ್ಕೋಬೇಡ ಅಂತ ಹೇಳಿದ್ದಾರೆ. ದೇವ್ರೆ ಏನು ಮಾಡಲಿ? ಗೌರಿ ಗಣೇಶ ಹಬ್ಬದ ದಿನ ಮನೆಗೆ ಹೋಗಲಿಲ್ಲ ಅಂದರೆ ಏನು ಚೆನ್ನಾಗಿರುತ್ತೆ. ಬಟ್ ಈ ಸತಿ ಹಬ್ಬಕ್ಕೆ ಹೋಗೋಕ್ಕಾಗಲ್ಲ ಅನಿಸುತ್ತೆ. ಎಲ್ಲ ನಿಮ್ಮ ಮೇಲೆ ಬಿಟ್ಟಿದ್ದೀನಿ. ಹೇಗಾದರೂ ಮಾಡಿ ಕರ್ಕೊಂಡು ಹೋಗು ಪ್ಲೀಸ್. ಉಪ್ಪು ತಿಂದವನು ನೀರು ಕುಡಿಲೇಬೇಕು, ತಪ್ಪು ಮಾಡಿದವನು ಅನುಭವಿಸ್ಲೇಬೇಕು. ಅಕ್ಕ, ನೀವು ಕೂತಿರೋದು ನೋಡಿದ್ರೇ ಗೊತ್ತಾಗ್ತದೆ ನೀವೇನೋ ದೊಡ್ಡ ಪ್ಲ್ಯಾನ್ ಮಾಡ್ತಿದ್ದೀರಾ ಅಂತ. ಅಕ್ಕ, ನೀವು ಮಾಡೋ ಪ್ಲ್ಯಾನು ವರ್ಕ್ ಆಗುತ್ತೋ ಬಿಡುತ್ತೋ, ಆದರೆ ಅದಕ್ಕೆ ಬೀಳೋ ಏಟ್ಗೆ ಸೌಂಡ್ ಇರಲ್ಲ, ನೋವಿರುತ್ತೆ. ಹೇಳಿ ಅಕ್ಕ. ನಮ್ಮ ಜೀವನನೇ ಜಿಗುಪ್ಸೆ ಬರೋ ಥರ ನಡ್ಸ್ಕೊಂಡಿದ್ದಾರೆ. ಪ್ಲೀಸ್ ಅಕ್ಕ, ನಿಮ್ಮ ಮನೆಗೆ ಬೆಂಕಿ ಬೀಳೋದಕ್ಕೆ ಅದೇನು ಪ್ಲ್ಯಾನ್ ಮಾಡಿದಿರೋ ಅದನ್ನು ಹೇಳಿ. ಜೊತೆನೆ ಇದ್ಕೊಂಡು ತಮ್ಮ ತಮ್ಮ ಅಂತ ಬಿಲ್ಡಪ್ ಕೊಟ್ಕೊಂಡು ನನಗೆ ಬದುಕೋದಿಕ್ಕೆ ಆಗದೆ ಇರೋ ಥರ ಮಾಡ್ಬಿಟ್ಟೆ ಅಲ್ಲ ಏಜೆ. ಬಿಡಲ್ಲ ಕಣೋ ನಿನಗಿಡ್ತೀನಿ ಸರಿಯಾಗಿ ಗುನ್ನ. ನಾವು ಇಡೀ ಜೀವಮಾನದಲ್ಲೇ ಮಾಡದೇ ಇರೋಷ್ಟು ಕೆಲಸನ ಒಂದೇ ದಿನದಲ್ಲಿ ಮಾಡಿಸುತ್ತೆ. ಕೆಲಸ ಮಾಡಿದ್ರ ಬಗ್ಗೆ ಬೇಜಾರಿಲ್ಲ, ಆದರೆ ನಾವೇನು, ನಮ್ಮ ಪವರ್ ಏನು, ನಮ್ಮಿಂದ ಏನಾಗುತ್ತೆ ಅಂತ ಗೊತ್ತಿದ್ದು ಇಷ್ಟು ಕೆಟ್ಟದಾಗಿ ನಡೆಸ್ಕೊಂಡ್ಲಲ್ಲ. ಅದೇನೋ ಹೇಳಿದ್ರಲ್ಲ, ಗಣೇಶ ಅಂದ್ಕೊಂಡಿರೋ ಮುಹೂರ್ತಕ್ಕಿಂತ ಲೇಟಾಗಿ ಬಂದರೆ ಸಾವಾಗುತ್ತಾ? ಆಗಲಿ, ಆ ಕೌಸಲ್ಯಂದೇ ಸಾವಾಗಲಿ. ಆಗಲೇ ಈ ಮನೆಯವ್ರಿಗಿರೋ ಅಹಂಕಾರ ಕಮ್ಮಿ ಆಗೋದು, ನಮಗೆ ಮಾಡಿರೋ ಅವಮಾನಕ್ಕೆ ತಕ್ಕ ಬೆಲೆ ಸಿಗೋದು. ಅಕ್ಕ, ಅಂದರೆ ನೀವೇನು ಮಾಡಕ್ಕೆ ಹೊರಟಿದ್ದೀರಾ? ಗಣೇಶ ಅದು ಹೇಗೆ ಸರಿಯಾದ ಮುಹೂರ್ತಕ್ಕೆ ಈ ಮನೆಗೆ ಬರ್ತಾನೋ ನಾನು ನೋಡ್ತೀನಿ. ಅದಾಗದೇ ಇರೋ ಥರ ನಾನು ಮಾಡ್ತೀನಿ. ನಾಳೆವರೆಗೂ ಕಾಯ್ತಾ ಇರಿ. ನೀನು ಹಬ್ಬ ಮಾಡಿ ಮುಗಿಸೋದ್ರೊಳಗಡೆ ನಾನು ಮಾರಿ ಹಬ್ಬ ಶುರು ಮಾಡಿರ್ತೇನೆ. ಮೊದಲನೇ ಬಲಿಗೆ ಟಾರ್ಗೆಟ್ ಫಿಕ್ಸ್ ಆಗಿದೆ ಕಣೋ. ಅದು ಯಾವ ನನ್ನ ಮಗ ಬಂದು ನನ್ನನ್ನು ತಡಿತಾನೆ ಅಂತ ನಾನು ನೋಡ್ತೀನಿ. ರೇವತಿ, ಗಣೇಶ ತರಕ್ಕೆ ಹೋಗಿ ಬರ್ಲೇನಮ್ಮ? ಅಪ್ಪ, ಬೇಗ ಬರಬೇಕು ಗೊತ್ತಲ್ವಾ? ಮುಹೂರ್ತ ಮೀರೋದ್ರೊಳಗೆ ಗಣೇಶ ನಮ್ಮ ಮನೇಲಿ ಇರಬೇಕು. ಅದನ್ನ ಮರೆಯೋಕ್ಕಾಗುತ್ತೇನಮ್ಮ? ಅದೆಂಥ ಕೆಲಸ ಇದ್ರೂ ಮುಹೂರ್ತ ಮೀರೋದ್ರೊಳಗೆ ಗಣೇಶನ್ನ ತಂದೇ ತರ್ತೀನಿ. ಅದಕ್ಕೆ ಅಲ್ವಾ ಬೇಗ ಹೊರಟಿರೋದು. ಅಕ್ಕ, ಇವ್ರ ಕಾನ್ಫಿಡೆನ್ಸ್ ನೋಡಿ. ತಲೆ ಕೆಳಗಾದ್ರು ಗಣೇಶನ ಸರಿಯಾದ ಟೈಮಿಗೆ ತರೋಕ್ಕಾಗಲ್ಲ ಅಂತ ಇವ್ರಿಗೆ ಗೊತ್ತಿಲ್ಲ ಅನ್ಸುತ್ತೆ. ಮುಂದೆ ಏನಾಗುತ್ತೆ ಅಂತ ಗೊತ್ತಾಗ್ಬಿಟ್ರೆ ಮನುಷ್ಯ ಪ್ರಯತ್ನ ಪಡೋದನ್ನೇ ನಿಲ್ಲಿಸ್ಬಿಡ್ತಾನೆ. ಅದಕ್ಕೆ ಮುಂದೆ ಏನಾಗುತ್ತೆ ಅಂತ ನಾವು ಡಿಸೈಡ್ ಮಾಡಬೇಕು, ಅವರನ್ನು ಪ್ರಯತ್ನ ಪಡೋದಕ್ಕೆ ಬಿಡಬೇಕು. ಅಪ್ಪ, ನೀನು ಗಣೇಶ ತರಕ್ಕೆ ಹೋಗ್ತೀಯಲ್ಲ, ಆದರೆ ಸೀಡ್ ಗಣೇಶ ಅಂತ ಏನೋ ಬಂದಿದೆಯಂತೆ, ಅದನ್ನು ತಗೊಂಬಾರಪ್ಪ. ವಿಸರ್ಜನೆ ಮಾಡಾದ್ಮೇಲೆ ಅದರಿಂದ ಗಿಡಗಳೆಲ್ಲ ಹುಟ್ಟುತ್ತಂತೆ. ಓ, ಸಿಕ್ಕಿದ್ರೆ ಅದನ್ನೇ ತರ್ತೀನಿ. ಬರ್ಲಾ? ಹಾಂ ಅಪ್ಪ.
ಹೊರಟೋದ್ರು. ನೀವಿನ್ನೂ ಏನೂ ಮಾಡೇ ಇಲ್ಲ. ಈಗ ಮಾಡ್ತೀನಲ್ಲ. ಏನು ಮಾಡಬೇಕು ಅಂತ ಈಗಾಗಲೇ ಹೇಳಿದ್ದೀನಿ ಅಲ್ವಾ, ಅದಕ್ಕೆ ತಕ್ಕ ಹಾಗೆ ನಿನ್ನ ಕೆಲಸ ಶುರು ಮಾಡು. ಇಡೀ ಸಿಟಿ ಸುತ್ತಸು, ಅಲ್ದು ಸಾಯಬೇಕು. ಯಾವುದೇ ಕಾರಣಕ್ಕೂ ಗಣೇಶ ಮಾತ್ರ ಅವ್ರ ಕೈಗೆ ಸಿಗಬಾರ್ದು. ಆ್ಯಂಡ್ ಇದ್ರ ಹಿಂದೆ ಯಾರಿದ್ದಾರೆ ಅಂತ ಯಾವುದೇ ಕಾರಣಕ್ಕೂ ಯಾರಿಗೂ ಗೊತ್ತಾಗಬಾರ್ದು. ಶುರು ಮಾಡು ನಿನ್ನ ಕೆಲಸನ. ಅದು ಹೇಗೆ ಮುಹೂರ್ತಕ್ಕೆ ಮುಂಚೆ ಗಣೇಶನ ಮನೆಗೆ ತರ್ತಾರೋ ನಾನು ನೋಡ್ತೀನಿ. ಹಲೋ. ಹಲೋ, ಚಂದ್ರಶೇಖರ್ ಅವರಾ? ಹಾಂ ಹೌದು. ನೀವು ಯಾರು ಗೊತ್ತಾಗಿಲ್ವಲ್ಲ? ನಾನು ರೀ ಆಡಿಟ್ರು. ಈಗ ಬ್ಯಾಂಕ್ ಅಕೌಂಟ್ನ ಚೆಕ್ ಮಾಡಿದೆ, 15 ಲಕ್ಷ ಡಿಫ್ರೆನ್ಸ್ ತೋರಿಸ್ತಾ ಇದೆ. ಏನ್ರಿ ಮಾಡ್ತಿದ್ದೀರಾ? ಏನು ಸರ್ ಈಗ ಹೇಳ್ತಾ ಇದ್ದೀರಾ? ಪೈಸಾ ಲೆಕ್ಕ ತೋರಿಸ್ಬಿಟ್ಟು ಆಮೇಲೆ ಫೈಲ್ ಅಪ್ಲೋಡ್ ಮಾಡಿದ್ದೀನಿ. ನೀವು ನೋಡಿದ್ರೆ ಇಂಥ ಮಾತು ಹೇಳ್ತಾ ಇದ್ದೀರಾ? ನೋಡಿ, ನನಗೆ ನನ್ನ ಕೆಲಸದ ಮೇಲೆ ನಂಬಿಕೆ ಇದೆ. ಅದೆಲ್ಲ ಗೊತ್ತಿಲ್ಲ ರೀ. ಈಗ ಅರ್ಜೆಂಟಾಗಿ ದಾಸರಳ್ಳಿಗೆ ಬಂದು ಅದೇನಿದೆಯಾ ಕ್ಲಿಯರ್ ಮಾಡ್ಕೊಡಿ. ಅಯ್ಯೋ, ಹಬ್ಬ ಇದೆ ಸರ್, ನಾನು ಗಣೇಶನ್ ತರಬೇಕು. ಸರಿ, ನೀವು ಹಬ್ಬ ಮಾಡಿ. ನನಗೇನು ಮಾಡಬೇಕು ಅಂತ ಗೊತ್ತಿದೆ, ನಾನು ಮಾಡ್ತೀನಿ. ಸರ್ ಒಂದು ನಿಮಿಷ. ಓ, AJ ಅವ್ರ ಬ್ಯಾಂಕು. ನಾನು ತಪ್ಪು ಮಾಡದೇ ಇದ್ರು ನಾನು ತಪ್ಪು ಮಾಡಿದ್ದೀನಿ ಅಂತ ಅನುಮಾನ ಬಂದ್ಬಿಟ್ರೆ ಕಷ್ಟ. ಸರ್ ಬರ್ತೀನಿ ಸರ್, ಬಟ್ ಅದು ಏನಿದ್ರು ಬೇಗ ಮುಗಿಸ್ಕೊಡಿ ಸರ್, ಹಬ್ಬ ಇದೆ. ಹಾಂ, ಬಂದೆ. ಕೌಸಲ್ಯ ಅವರೇ, ಏನೇ ಹೇಳ್ರಿ, ನಿಮ್ಮ ಧೈರ್ಯನ ಮೆಚ್ಚಬೇಕಾದದ್ದೇ ಅಲ್ವಾ. ಮತ್ತೆ ಅಷ್ಟಲ್ಲದೆ AJ ಮನೆ ಸೊಸೆಂದಿರನ್ನ ಇವ್ರ ಮನೆ ಕಸ ಗುಡ್ಸಕ್ಕೆ ಇಟ್ಕೊಳ್ಳೋದು ಅಂದರೆ ಏನು ರೀ ಮಂಜುಳಾ? ಲೆವೆಲ್ ಅಂದರೆ ಅದು ಕಣ್ರಿ. ಅವ್ರ ಮನೆಯಲ್ಲಿ ಪೊರ್ಕೆ ಹಿಡಿದೇ ಇರೋ ಕೈನ ಕರ್ಕೊಂಡು ಬಂದು ನಮ್ಮ ಮನೆಯಲ್ಲಿ ಚಾಕ್ರಿ ಮಾಡಿಸ್ತಾ ಇದ್ದೀನಿ. ಯಾಕೆಂದರೆ ಅವರಿಗೆ ನನ್ನ ಕಂಡ್ರೆ ಭಯ. ಆ ಭಯ ಹುಟ್ಟಿಸ್ಬೇಕು ಅಂದರೆ ದಮ್ಮಿರ್ಬೇಕ್ರಿ. ಈ ಮದ ಹತ್ತಿರೋ ಆನೆನ ಬೆಲ್ಟ್ ಹಾಕಿ ಕರ್ಕೊಂಡು ಬಂದು ಪಳಗಿಸ್ದಾಗೆ ಕಣ್ರಿ. ಈಗ ನೋಡಿ, ನಾನು ಹೇಳ್ದಾಗ ಕೇಳ್ಕೊಂಡಿದ್ದಾರೆ. ನಾನು ಕೊಟ್ಟಿರೋ ಟ್ರೈನಿಂಗಿಗೆ ಕನ್ನಡ ಸಿಟ್ಟನ್ನ ಮರೆಸಿ ಇಂಗ್ಲಿಷ್ ಸೆಟ್ ಕಲಿಸಿದ್ದೀನಿ. ಚೆನ್ನಾಗಿ ಹೇಳಿದ್ರಿ. ಲೇಡಿ ರೆಬ್ಬಲ್ ಅಂದರೆ ನೀವೇ ಕಣ್ರಿ. ಅಯ್ಯೋ, ಮಾತಾಡ್ತಾ ಕೂತ್ರೆ ಟೈಮ್ ಹೋಗೋದೇ ಗೊತ್ತಾಗಲ್ಲ. ನನ್ನ ಮಗ ಆಗಲೇ ಗಣೇಶನ್ ತರಬೇಕು ಅಂತ ಹಾರಾಡ್ತಿದ್ದ. ಸರಿ, ನಾನಿನ್ನು ಬರ್ತೀನಿ. ಅಯ್ಯೋ ಮರ್ತಿದ್ದೆ, ಸ್ಟವ್ ಮೇಲೆ ಆಲೂಗೆಡ್ಡೆ ಬೇಯಕ್ಕಿಟ್ಟಿದ್ದೆ. ನಾನು ಬರ್ತೀನಿ. ನೋಡಿ, ಯೋಚನೆ ಮಾಡಿ. ಹಾಯ್ ಡಾಟರ್ ಆಫ್ ಕೌಸಲ್ಯ. ಏನಮ್ಮ ಫುಲ್ ಜೋಶಲ್ಲಿದ್ಯಾ? ನಿನ್ನಂಥ ಮಗಳನ್ನ ಹೆತ್ತ ಮೇಲೆ ಜೋಶೇನೆ ಬಂತು. ಫುಲ್ಲು ಹಾರಾಡ್ತಾ ಇದ್ದೀನಿ. ನಮ್ಮನ್ನ ಕಾಲ್ ಕಸವಾಗಿ ನೋಡಿದವ್ರನ್ನ ನಮ್ಮನೆಯಲ್ಲಿ ಕಸ ಗುಡ್ಸಕ್ಕೆ ಇಟ್ಕೊಂಡಿದ್ದೀನಿ. ಹೆಚ್ಚು ಕಮ್ಮಿ ಅವರ ಅಹಂಕಾರ ಎಲ್ಲ ಇಳಿದು ಹೋಗಿದೆ ಕಣೆ. ಸ್ವಲ್ಪ ಬೆಂದು ಹೋಗಿದ್ದಾರೆ. ಇನ್ನೊಂದು 2 ವಿಜಿಲ್ ಕೂಗ್ಸಿದ್ರೆ ಫುಲ್ಲು ಬೆಂದು ಹೋಗ್ತಾರೆ ಮಗಳೇ. ಹೌದಾ? ನೀನು ಯಾಕಮ್ಮ ತುಂಬ ಬೇಜಾರಿನಲ್ಲಿದೆಯಾ? ಏನಿಲ್ಲಮ್ಮ, ಮನೆ ನೆನಪಾಗ್ತಿತ್ತು, ಅದಕ್ಕೆ ಬೇಜಾರು. ಓಹ್ ಲವ್ಲಿ ಡಾಟರ್. ಅರೆ,
ನೀನು ಬರಲ್ವೇನೆ? ನಿಮ್ಮಪ್ಪನೂ ಕೇಳ್ತಾ ಇದ್ರು ಮೊದಲನೇ ಹಬ್ಬ ಗಂಡ ಹೆಂಡತಿ ಬಂದಿದ್ರೆ ಚೆನ್ನಾಗಿತ್ತು ಅಂತ. ನಾನು ಸ್ವಲ್ಪ ಸಮಾಧಾನ ಮಾಡಿದೆ, ಮೊನ್ನೆ ತಾನೇ ಬಂದಿದ್ರಲ್ರಿ ಅಂತ. ಹೌದಮ್ಮ, ಯಾವುದೋ ಕೆಲಸದ ಮೇಲೆ ನನ್ನ ಅವ್ರ ಜೊತೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಓ, ಈ ಸತಿ ಬರೋಕ್ಕಾಗಲ್ಲ ಅಮ್ಮ, ಮುಂದೆ ಯಾವಾಗಾದರೂ ನೋಡ್ತೀನಿ. ಹೋಗಲಿ ಬಿಡಮ್ಮ, ನೀನು ಬಂದಿದ್ರೆ ನಮಗೆಲ್ಲ ತುಂಬ ಖುಷಿಯಾಗಿರೋದು, ಮನೆ ತುಂಬಿದೆ ಅನಿಸಿರೋದು. ಸರಿ ಅಮ್ಮ, ಹುಷಾರು. ಟೇಕ್ ಕೇರ್ ಮಗಳೇ, ಬಾಯ್. ಸರಿ. ಓಹೋ